ಪ್ರಜಾಧ್ವನಿ ಇದು ಪ್ರಜೆಗಳ ನಂಬಿಕೆಯ ಧ್ವನಿ. ನಗರಸಭೆಯ ಆಸ್ತಿ ನುಂಗಲು ಪ್ರಯತ್ನದ ವಿರುದ್ಧ ಹೋರಾಟ. ಗದಗ ಬೆಟಗೇರಿ ಅವಳಿ ನಗರದಲ್ಲಿ ನಗರಸಭೆಗೆ ಸೇರಿದ ಕೋಟಿ ಆಸ್ತಿಯನ್ನು ನುಂಗಲು ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಪ್ರಯತ್ನಿಸಿದ್ದಾರೆ. ಇದನ್ನು ಖಂಡಿಸಿ ಸೋಮವಾರ ಕರ್ನಾಟಕ ಯುವಶಕ್ತಿ ವೇದಿಕೆ ರಾಜ್ಯ ಘಟಕದ ಅಧ್ಯಕ್ಷ ಮುತ್ತಣ್ಣ ಅನವಾಲದ ಮತ್ತು ಕಾರ್ಯಕರ್ತರು ಗದಗ ನಗರದಲ್ಲಿ ಉಗ್ರ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು. ನಗರಸಭೆಯ ಆಸ್ತಿಯನ್ನು ಲಪಟಾಯಿಸಲು ಮುಂದಾಗಿರುವ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳ ವಿರುದ್ಧ ಸಚಿವ ಎಚ್ ಕೆ ಪಾಟೀಲರು ಸರ್ಕಾರದ ಮಟ್ಟದಲ್ಲಿ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಅವರು ಆಗ್ರಹಿಸಿದರು. ವರದಿ ನಾಗರಾಜ್ ಹಣಿಗೆ, ಪ್ರಜಾಧ್ವನಿ, ಲಕ್ಷ್ಮೇಶ್ವರ. ಭ್ರಷ್ಟ ನಗರಸಭೆ ಅಧಿಕಾರಿಗಳಿಗೆ ಹೇಳಿದ ಜನರ ಮೇಲೆ ಎಫ್ಐಆರ್ ಕೂಡಲೇ ಬಂಧಿಸಲೇಬೇಕು. ಎಫ್ಐಆರ್ ಆಗಿರುವ 5 ಜನರನ್ನು ಕೂಡಲೇ ಮಾಧ್ಯಮದ ಮಿತ್ರರಿಗೆ ಸ್ವಾಗತಿಸುತ್ತಾ ಏನು ಇವತ್ತು ಗದಗ ಬೆಟಗೇರಿ ಅವಳಿ ನಗರ ಮುದ್ರಣಕ್ಕೆ ತವರೂರಾಗಿರುವಂತಹ ನಮ್ಮ ಗದಗ ಅವಳಿ ನಗರದಲ್ಲಿ ಇವತ್ತು ನಗರಸಭೆಯ ಸರ್ಕಾರವನ್ನು ಭದ್ರಪಡಿಸೋಸ್ಕರ ಇವತ್ತು ನೀವು ಹೋರಾಟವನ್ನು ಮಾಡ್ತಾ ಇದ್ದೀರಿ. ಜನರಿಗೆ ಅನ್ಯಾಯ ಆಗ್ತಾ ಇದೆ. ಸಾರ್ವಜನಿಕ ಆಸ್ತಿಯನ್ನು ಇವತ್ತು ಮುಟ್ಟುಗೋಲು ಹಾಕ್ತಾ ಇದ್ದಾರೆ. ನೀವು ಯಾಕೆ ಕೈ ಕಟ್ಟಿ ಕುಳ್ಕೊಂಡಿದ್ದೀರಿ? ನಿಮ್ಮದು ಎಚ್ಚರಿಕೆ ಆಯಿತು. ಸಾರ್ವಜನಿಕರು ಇವತ್ತು ಅವಳಿ ನಗರದಲ್ಲಿ ಅಭಿವೃದ್ಧಿ ಆಗ್ತಾ ಇಲ್ಲ. ಇವತ್ತು ಮಳೆ ಬೋಲೋ ಭಾರತ್ ಮಾತಾ ಕಿ ಕರ್ನಾಟಕ ಶಕ್ತಿ ಹೋರಾಟಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ